ಅಣ್ಣ ನಮ್ದು ಟೆಂಪಲ್ಸ್ ವಿಡಿಯೋಗೆ ಜಾಸ್ತಿ ಕಮೆಂಟ್ಸ್ ಬಂದಿದೆ ಅಣ್ಣ, ರಿಪ್ಲೈ ಕೊಡಿ ಅಣ್ಣ. ಓಕೆ, ಆ ಕಮೆಂಟ್ಸ್ನೆಲ್ಲ ನಾನು ಕೂಡ ಓದಿದ್ದೀನಿ. ಸಾವಿರಾರು ಜನ ಸುಮಾರು ವರ್ಷಗಳಿಂದ ಆ ದೇವಸ್ಥಾನಕ್ಕೆ ಹೋಗ್ತಾರೆ, ಬಟ್ ಯಾರು ಕೂಡ ಅವರೆಲ್ಲ ಕಮೆಂಟ್ ಮಾಡಿಲ್ಲ. ಯಾಕಂದ್ರೆ ಆ ದೇವಸ್ಥಾನದ ಶಕ್ತಿ ಏನಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಯಾರು ಆ ದೇವಸ್ಥಾನದೊಳಗೆ ಕಾಲೇ ಇಟ್ಟಿರಲ್ಲ ನೋಡಿ, ಅಂಥವ್ರು ಮಾತ್ರನೇ ಕಮೆಂಟ್ಸ್ ಮಾಡ್ತಿದ್ದಾರೆ. ಇನ್ನು 11 ರೂಪೀಸ್ ಕಾನ್ಸೆಪ್ಟು. ನನ್ನ ಜಾತಕದಲ್ಲಿ ಲಗ್ನದಿಂದ 10ನೇ ಮನೆಯಲ್ಲಿ ಶನಿಶ್ಚರನು ಕೂತಿದ್ದಾನೆ. ಶನಿಶ್ಚರನು ಏನಂತಾನೆ ಅಂದರೆ, ನಿನಗೆ ಸಕಲ ವಿದ್ಯೆಯೂ ಕಲಿಸ್ತೀನಿ, ಆದರೆ ಯಾರಿಗೂ ನೀನು ಉಚಿತವಾಗಿ ಮಾಡಬಾರ್ದು. ಸಪೋಸ್ ನೀನೇನಾದರೂ ಉಚಿತವಾಗಿ ಮಾಡಿದೆ ಅನ್ಕೋ, ನಿನ್ನ ಅಷ್ಟೈಶ್ವರ್ಯಗಳು ಕಿತ್ಕೊಂಡು ನಾನು ರೋಡಲ್ಲಿ ತಗೊಂಬಂದು ನಿಲ್ಲಿಸ್ತೀನಿ ಅಂತ ಶನಿಶ್ಚರನು ಹೇಳ್ತಾನೆ. ಹಾಗಾಗಿ ನಾನು ಯಾರಿಗೂ ಉಚಿತವಾಗಿ ಮಾಡೋಕ್ಕಾಗೋದಿಲ್ಲ. ನೋಡ್ಕೊಂಡು ಕಮೆಂಟ್ ಮಾಡಿ. ಯಾಕಂದರೆ ನನ್ನ ದೃಷ್ಟಿ ಯಾರಾದರೂ ದುರಾಂಕಾರಿ ರಾಜನ ಮೇಲೆ ಬಿತ್ತು ಅಂದ್ರೂ ಅವನ್ನ ನಾನು ಬೀದಿ ಬಿಕಾರಿ ಮಾಡ್ತೀನಿ. ಅದೇ ಈ ನನ್ನ ಕೈ ಸಕಲವೂ ಕಳ್ಕೊಂಡಿರ್ತಾನಲ್ಲ ಅಂಥ ವ್ಯಕ್ತಿಯ ಹೆಗಲ ಮೇಲೆ ಬಿತ್ತು ಅಂದರೆ ಅವನ್ನ ನಾನು ರಾಜನಾಗಿ ಮಾಡ್ತೀನಿ. ಅಷ್ಟು ವಿದ್ಯೆ ಕಲ್ತು ನಾನಿಲ್ಲಿ ಕೂತಿದ್ದೀನಿ. ಹಾಗಾಗಿ ನೋಡ್ಕೊಂಡು ಕಮೆಂಟ್ ಮಾಡಿ. ಎಲ್ಲರಿಗೂ ಸ್ವಾಗತ, ಸುಸ್ವಾಗತ, ನಮಸ್ಕಾರ.